Hello students, 10th class constructions. ಆಮೇಲೆ ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ 9 ಮಾರ್ಕ್ಸ್ ಬರುತ್ತೆ. ಒಂದು 2, ಒಂದು 3, ಒಂದು 4 ಮಾರ್ಕ್ಸ್. 3 ಕ್ವೆಶ್ಚನ್ಸ್ ಇರ್ತಾವೆ. ಕನ್ಸ್ಟ್ರಕ್ಷನ್ಸ್ ನೀವು ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಎಲ್ಲರಿಗೂ ಬರುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ಲೈನ್ ಸೆಗ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಒಳಗೆ ಭಾಳ ಮಿಸ್ಟೇಕ್ ಮಾಡಕತ್ತೀರಿ. ಅದಕ್ಕೆ ಒಂದು 10 ಮಾಡೆಲ್ ಕ್ವೆಶ್ಚನ್ ಪೇಪರ್ ತೊಗೊಂಡು ನಾನು ಈಗ ಈ ವಿಡಿಯೋ ಪ್ರಿಪೇರ್ ಮಾಡಕತ್ತೀನಿ. ಈ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ ಕ್ವೆಶ್ಚನ್, draw a line segment AB 8 cm and divide it in the ratio 3:2 by construction. ಅಂದ್ರೆ ಕನ್ಸ್ಟ್ರಕ್ಷನ್ ಅಂದ್ರೆ ರಚನೆ ಮಾಡುವುದರ ಮೂಲಕ ಅಥವಾ ಚಿತ್ರ ತೆಗೆಯೋದ್ರ ಮೂಲಕ ಅದನ್ನ ಈ ರೀತಿ ಮಾಡಬೇಕು. ಅವರು ಲೈನ್ಸ್ ಹೆಸರು ಸಹ ಕೊಟ್ಟಾರ AB ಅಂತ. ಫಸ್ಟ್ ಏನ್ ಮಾಡೋಣ, AB 8 cm. ಫಸ್ಟ್ 8 cm ಒಂದು ಲೈನ್ ಹಾಕೋರಿ. ಕಾಣಿಸಾಗತ್ತೆ ನನ್ನ ಸ್ಕೇಲ್ ಎಲ್ಲರಿಗೂ? 1 2 3 4 5 6 7 8 cm ಒಂದು ಲೈನ್ ಹಾಕೋರಿ. ಆಯ್ತಾ? 8 cm and mark 2 points, point A and this is point B. ಪಾಯಿಂಟ್ಸ್ ಹಾಕಬೇಕಾದ್ರೆ ಲೈನ್ ಬಿಟ್ಟು ಸ್ವಲ್ಪ ದೂರತ ಇರಲಿ, ಯಾಕಂದ್ರೆ ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾಕಂತ ಹೇಳಿ. ನೆಕ್ಸ್ಟ್ ಏನ್ ಮಾಡಬೇಕು, ಈಗ ನಮ್ಮ ಕೆಲಸ ಅನುಪಾತ ಕೊಟ್ಟಿರ್ತಾರಲ್ಲ, ರೇಷೋ ಕೊಟ್ಟಾರಲ್ಲ 3:2 ಅಂತ ಏನು ಕೊಟ್ಟಾರ, ಅವು ಎರಡು ಸಂಖ್ಯೆಯನ್ನು ಕೂಡಿಸ್ರಿ. 3 ಮತ್ತು 2, 3ಕ್ಕೆ 2 ಕೂಡಿಸ್ರಿ 5. ಈ ಲೈನಿಂದ ಅಕ್ಯೂಟ್ ಆಂಗಲ್ ತಗೊಂಡು ಇಷ್ಟು ಸ್ವಲ್ಪ ಎಷ್ಟಾದ್ರೂ ಇಷ್ಟು ತಗೋಬೇಕು, 5 ಭಾಗ ಮಾಡಬೇಕು. 5 ಭಾಗ ಅಂದಾಗ ನೀವು ದೊಡ್ಡದು ಬೇಕಂದ್ರೆ 2 ರಂಗ ತಗೊಂಡ್ರೆ 10 ಸೆಂಟಿಮೀಟರ್ ಆಗುತ್ತೆ. ಇಲ್ಲ ಸರ್ ನಾವು 1 ಸೆಂಟಿಮೀಟರ್ ಇರಲಿ ಅಂತಂದ್ರೆ 1 ಸೆಂಟಿಮೀಟರ್ ತಗೋರಿ, 5 ಸೆಂಟಿಮೀಟರ್ಗೆ ಎಂಡ್ ಆಗುತ್ತೆ. ನೀವು ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೋಬಹುದು. ನಾನು ಇಲ್ಲೇ 2 ಸೆಂಟಿಮೀಟರ್ ತೊಗೊತೀನಿ, ಯಾಕಂದ್ರೆ ರೇಷೋ ಸಣ್ಣದೈತಲ್ಲ. 2 ಸೆಂಟಿಮೀಟರ್ಗೆ ಒಂದೊಂದು ಪಾಯಿಂಟ್ ಹಾಕೊತೀನಿ, ಅಂದ್ರೆ ಇಷ್ಟ ಆಯ್ತು 10 ಸೆಂಟಿಮೀಟರ್. ಇದನ್ನು 2 ಸೆಂಟಿಮೀಟರ್ಗೆ ಒಂದೊಂದು ಪಾಯಿಂಟ್ ಹಾಕ್ರಿ. 2 4 6 8 10 ಅಂದ್ರೆ ಈ ಲೈನ್ 5 ಭಾಗ ಆಯ್ತು. ಈಗ ಅಂದ್ರೆ 3:2 ಕೂಡಿಸಿ 5 ಆಯ್ತು. ಈಗ ಈ ಕೊನೆ ಪಾಯಿಂಟ್ ಐತಲ್ಲ, ಲಾಸ್ಟ್ ಪಾಯಿಂಟ್, ಅದನ್ನ ಬಿ ಜಾಯಿನ್ ಮಾಡ್ರಿ. ಸೊ ಜಾಯಿನ್ ದ ಲಾಸ್ಟ್ ಪಾಯಿಂಟ್ ಟು ಪಾಯಿಂಟ್ ಬಿ. ನೆಕ್ಸ್ಟ್ ಟೇಕ್ ಕಾಂಪಾಸಸ್ ತಗೊಂಡು ಎಷ್ಟಾದ್ರೂ ಆಂಗಲ್ ತಗೋಬಹುದು. ಇಷ್ಟೇ ತಗೋಬೇಕಂತ ಏನು ರೂಲ್ಸ್ ಇಲ್ಲ, ಎಷ್ಟಾದ್ರೂ ಹಿಗ್ಗಿಸ್ರಿ, ಸರ್ಟನ್ ಆಂಗಲ್ ಬರಲಿ. ಇಷ್ಟು ತಗೊಂಡಿನಿ ನಾನು. ಕನ್ಸಾಕತೈತಿ ಎಲ್ಲರಿಗೂ? ಈಗ ಇದರ 1ನೇ ನಂಬರ್ ಏನೈತಿ? 3 ಐತಿ. 3 ಅಂದ್ರೆ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್. ಈ 3ನೇ ಪಾಯಿಂಟ್ ಮೇಲೆ ಇಟ್ಟು ಮತ್ತೊಂದು ಆರ್ಕ್ ಹಾಕ್ರಿ. ಹಾಕಿದ ಮೇಲೆ ಇಲ್ಲಿ ನೋಡ್ಕೊರಿ, ಈ ಸ್ಕೆಚ್ ಪೆನ್ನು ಮತ್ತು ಈ ನೀಡಲ್ ಪಾಯಿಂಟ್ ಚೂಪನ್ನು ನೋಡ್ಕೊರಿ. ಇಷ್ಟ ಐತಿಲ್ಲ, ಅಷ್ಟು ಭಾಗ ಇದನ್ನ ಮೇಲೆ ಇಟ್ಟು ಕಟ್ ಮಾಡಬೇಕು. ಕಟ್ ಮಾಡಿದ ಮೇಲೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಹೌದಾ? ಆ ಪಾಯಿಂಟನ್ನು ಏನು ಮಾಡಬೇಕು, ಈ 3ನೇ ನಂಬರ್ ಮೇಲೆ ಇಟ್ಟು ಈಗ ಸ್ಕೇಲ್ ನೋಡ್ಕೊರಿ ಕರೆಕ್ಟಾಗಿ. 1 2 3 ಈ ಪಾಯಿಂಟು ಸೇರಿಸಿ ಒಂದು ಲೈನ್ ಹಾಕಬೇಕು. ಹಿಂಗೆ ಒಂದು ಲೈನ್ ಹೋಗ್ಬೇಕು. ನೋಡ್ಕೊರಿ, ಸ್ಕೇಲ್ ನೋಡ್ಕೊರಿ ನಂದು. ಕಾಣಿಸುತ್ತಾ ಎಲ್ಲರಿಗೂ? ಸೊ ಜಾಯಿನ್ ದಿಸ್ ಲೈನ್. ಕಾಣಿಸುತ್ತಾ? ದಿಸ್ ಈಸ್ ಪಾಯಿಂಟ್ ಸಿ ಆಯ್ತು. ಈಗ ಅಂದ್ರೆ ನಾವೇನು ಮಾಡಿದ್ವಿ, ಎ ಬಿ ಲೈನ್ ಏನು 8 ಸೆಂಟಿಮೀಟರ್ ಇತ್ತು, ಇದನ್ನ 2 ಭಾಗ ಮಾಡೀವಿ. ಯಾವ ರೇಷೋ ಒಳಗೆ ಮಾಡೀವಿ ಅಂದ್ರೆ 3:2 ಒಳಗೆ ಮಾಡೀವಿ. ನೋಡ್ಕೊಳ್ಳೋಣ. ಈಗ ನನ್ನ ಮೆಜರ್ಮೆಂಟ್ ಎಷ್ಟೈತಪ್ಪ ಅಂದ್ರೆ ಇಲ್ಲೇ 5.2 ಐತಿ, ಈ ಕಡೆಗೆ 2.8 ಐತಿ, ಅಂದರೆ 8 ಸೆಂಟಿಮೀಟರ್ ಆಯ್ತು. ಇಷ್ಟು ಕನ್ಸ್ಟ್ರಕ್ಷನ್ಸ್ ಹಾಕಿಬಿಟ್ರೆ ಇದಕ್ಕೆ 2 ಮಾರ್ಕ್ಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 7.6 ಸೆಂಟಿಮೀಟರ್ ಅಂಡ್ ಡಿವೈಡ್ ಇಟ್ ಇನ್ ದ ರೇಷೋ 5:8. ಅಂದ್ರೆ 7.6 ಸೆಂಟಿಮೀಟರ್ ಲೈನ್ ಹಾಕಬೇಕು, ಅದನ್ನ 5:8 ದೊಳಗೆ ಡಿವೈಡ್ ಮಾಡಬೇಕು. ನೋಡ್ಕೊರಿ, ಫಸ್ಟ್ 7.6 ಸೆಂಟಿಮೀಟರ್ ಲೈನ್ ಹಾಕೋರಿ. ಇಲ್ಲಿ ಕಾಣಿಸುತ್ತಲ್ಲ ಎಲ್ಲರಿಗೂ? 7 ಸೆಂಟಿಮೀಟರ್ ಆಯ್ತಾ? 7 ಮತ್ತು 8 ಮಧ್ಯೆ ಲೈನ್ ಐತಲ್ಲ, ಇದು 7.5. ಅದಾಗಿಂದ ಒಂದು ಸಣ್ಣ ಗೀರ್ 7.6 ತೆಗಿಲಿ ಸ್ಕೇಲ್. ನಾನು ಇದನ್ನ ಎ ಅಂತ ತಗೊಂತೀನಿ ಆ್ಯಂಡ್ ದಿಸ್ ಪಾಯಿಂಟ್ ಆಸ್ ಬಿ. ಈಗ ನಮ್ಮ ಕೆಲಸ ಏನಪ್ಪ ಅಂದ್ರೆ 7.6 ಸೆಂಟಿಮೀಟರ್ ಲೈನ್ ಹಾಕಿದ್ವಿ, ಅದನ್ನ ರೇಷೋ ಎಷ್ಟೈತಪ್ಪ? 5:8 ಐತಿ. 2 ಸಂಖ್ಯೆ ಕೂಡಿಸ್ರಿ, ಇದನ್ನ 5ಕ್ಕೆ 8 ಕೂಡಿಸ್ರಿ 13 ಭಾಗ ಮಾಡಬೇಕು. ಇಷ್ಟು ಇಟ್ಕೋರಿ ಸ್ಕೇಲ್ನ ಇಟ್ಕೊಂಡು. ಈಗ 13 ಅಂತ ಹೇಳ್ಯಾರಲ್ಲ, ಸ್ವಲ್ಪ ದೊಡ್ಡದಾಗುತ್ತೆ. 1 ಸೆಂಟಿಮೀಟರ್ ತೊಗೊತೀನಿ. ಈಗ 2 ತಗೋಬೇಡ್ರಿ, ಯಾಕಂದ್ರೆ 13 2 26 ಆಗುತ್ತೆ, ಡಬಲ್ ಆಗುತ್ತೆ, ಬೇಡ. ಸಣ್ಣದು ತಗೋರಿ, 13 ಸೆಂಟಿಮೀಟರ್. ಸೊ 13 ಸೆಂಟಿಮೀಟರ್. ಇಷ್ಟಾದ ತಕ್ಷಣ 13 ಪಾಯಿಂಟ್ ಹಾಕುವಂತ ಬರ್ರಿ. 1 ಸೆಂಟಿಮೀಟರ್ ಒಂದೊಂದು ಚಿಕ್ಕ ಇಟ್ಕೊಂತ ಬರ್ರಿ. 1 2 3 4 5 6 7 8 9 10 11 12 13. ಈಗ ಈ 13ನೇ ಪಾಯಿಂಟ್ ಐತಲ್ಲ, ಲಾಸ್ಟ್ ಪಾಯಿಂಟ್ ಐತಲ್ಲ, ಅದನ್ನು ಬಿಗೆ ಜಾಯಿನ್ ಮಾಡಿರಿ. ಆಯ್ತಾ? ಬಿಗೆ ಜಾಯಿನ್ ಮಾಡಿರಿ. ಈಗ ನಿಮ್ಮ ಕೆಲಸ ಗೊತ್ತೈತಲ್ಲ, ಕಂಪಾಸಸ್ ತಗೊಂಡು ಎಷ್ಟಾದರೂ ಅದನ್ನ ಆ್ಯಂಗಲ್ ಹಿಗ್ಗಿಸಿ ಲಾಸ್ಟ್ ಪಾಯಿಂಟಿಗೆ, ಇಲ್ಲೈತಲ್ಲ ಲಾಸ್ಟ್ ಪಾಯಿಂಟ್, ಈ ಲಾಸ್ಟ್ ಪಾಯಿಂಟ್ ಮೇಲೆ ಇಟ್ಟು ಒಂದು ಆರ್ಕ್ ಹಾಕ್ರಿ.
ಆಯ್ತಾ. ಈಗ 1ನೇ ನಂಬರ್ ಎಷ್ಟಿತ್ತು ಇದ್ರಾಗ 5 ಐತಲ್ಲ, 5 ಪಾಯಿಂಟ್ ಏನು ಸರಿ 1 2 3 4 5ನೇ ಪಾಯಿಂಟ್ ಇಲ್ಲಿ ಐತಿ. ಆ ಪಾಯಿಂಟ್ ಮೇಲೆ ಇಟ್ಟು ಮತ್ತೊಂದು ಆರ್ಕ್ ಹಾಕ್ರಿ. ಹಾಕಿದ್ವಿ. ಈಗ ಇದು ಸೈಜ್ ಎಷ್ಟೈತಲ್ಲ, ಇದು ಎಷ್ಟು ಸೈಜ್ ಐತಲ್ಲ ಅಷ್ಟು ಸೈಜಿಗೆ ಈ ಪಾಯಿಂಟನ್ನು ಏನು ಮಾಡಬೇಕಪ್ಪಿ, ಕಟ್ ಮಾಡಬೇಕು. ಆಯಿತಾ, ಕಟ್ ಮಾಡಿದ್ವಿ. ಈಗ ನಮ್ಮ ಕೆಲಸ ಭಾಳ ಸರಳ. ಈಗ ನೋಡ್ಕೊರಿ, 1ನೇ ಪಾಯಿಂಟ್ 2ನೇ ಪಾಯಿಂಟ್ 3ನೇ ಪಾಯಿಂಟ್ 4ನೇ ಪಾಯಿಂಟ್ 5ನೇ ಪಾಯಿಂಟು ಮತ್ತು ಈ ಹೊಸ ಪಾಯಿಂಟ್ 5ನೇ ಪಾಯಿಂಟು ಮತ್ತು ಹೊಸ ಪಾಯಿಂಟ್ ಸೇರಿಸಿ ಇದನ್ನು ಜಾಯಿನ್ ಮಾಡಬೇಕಪ್ಪಿ. ಸೊ ದಿಸ್ ಈಸ್ ಪಾಯಿಂಟ್ ಸಿ. ಸೊ AC is to CB is equal to 5:8. ಇಷ್ಟು ನಾವು ಹಾಕೋದ್ರಿಂದ ಇದಕ್ಕೆ 2 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ ಇದು. ಆದ್ದರಿಂದ ಈಗ ನೀವು 2 ವಿಡಿಯೋ ನೋಡಿದ್ರಲ್ಲ, ಈ 2 ಲೆಕ್ಕ ನೋಡಿದ್ರಿ. ನೀವೇನು ಮಾಡಬೇಕಂದ್ರೆ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಅವನ್ನ ಹೋಮ್ವರ್ಕನ್ನು ಟ್ರೈ ಮಾಡಿರಿ. ಹೋಮ್ವರ್ಕ್ ಕ್ವಶನ್ ಬರ್ಕೋರಿ. ಡಿವೈಡ್ ದ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 6 ಸೆಂಟಿಮೀಟರ್ ಇನ್ ದ ರೇಷಿಯೋ 3:2. ಅದು ಏನು ಮಾಡ್ಬೇಕು ಹೇಳ್ರಿ, ಫಸ್ಟ್ 6 ಸೆಂಟಿಮೀಟರ್ ಲೈನ್ ಹಾಕಬೇಕು. ಇಲ್ಲ 3:2 ಅಂದರೆ 2 ಸಂಖ್ಯೆ ಕೂಡಿಸ್ರಿ, 3 2 ಕೂಡಿಸಿದ್ರೆ 5, ಆ ಲೈನನ್ನು 5 ಪಾರ್ಟ್ ಮಾಡಿರಿ, ಸಮನಾದ ಪಾರ್ಟ್. ಲಾಸ್ಟ್ ಪಾಯಿಂಟ್ ಅನ್ನು ಜಾಯಿನ್ ಮಾಡಿರಿ. ಜಾಯಿನ್ ಮಾಡಿ ಆರ್ಕ್ ಹಾಕ್ರಿ. ಈಗ 2 ಲೆಕ್ಕ ನೋಡಿದ್ರಲ್ಲ ಅದೇ ಸೇಮ್ ಈ ಲೆಕ್ಕನ ನೀವು ಮಾಡಬೇಕು. ರೈಟ್. ಈಗ ಮೊನ್ನೆ ನಿಮಗೆ 2 ಮಾರ್ಕ್ಸಿನ 65 ಕ್ವಶನ್ಸ್ ಕೊಟ್ಟಿದ್ದೆ. ಅದರೊಳಗೆ ಮಾಡೆಲ್ ಕ್ವಶನ್ ಪೇಪರ್ 1 ಒಂದು ಕ್ವಶನ್ ಇತ್ತು. ಸರ್ಕಲ್ ಹಾಕಿ ಟ್ಯಾಂಜೆಂಟ್ಸ್ ಅನ್ನು ಹಾಕೋದಿತ್ತು. ಆ ಕ್ವಶನ್ ಭಾಳ ಸರಳ ಐತಿ, ಓದ್ರಿ ಒಂದ್ಸಲ ಕ್ವಶನ್. ಕನ್ಸ್ಟ್ರಕ್ಟ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್, ಅಂದ್ರೆ ಒಂದು ಸರ್ಕಲ್ಗೆ ಟ್ಯಾಂಜೆಂಟ್ ಹಾಕಬೇಕಂತೆ. ಆ ಸರ್ಕಲ್ ರೇಡಿಯಸ್ ಬಂದು 4 ಸೆಂಟಿಮೀಟರ್, ಅಂದ್ರೆ 4 ಸೆಂಟಿಮೀಟರ್ ತಗೊಂಡು ಒಂದು ಸರ್ಕಲ್ ಹಾಕಬೇಕು. ಹಾಕಿ ಆ ಟ್ಯಾಂಜೆಂಟ್ ಎಲ್ಲಿ ಹಾಕ್ಬೇಕಂದ್ರ ಆಟ್ ಎನಿ ಪಾಯಿಂಟ್ ಪಿ ಮೇಲೆ ಹಾಕಬೇಕು ಆನ್ ಇಟ್ಸ್ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಅಂದ್ರೆ ಏನಲ್ಲ, ನೀವೇನ್ ಸರ್ಕಲ್ ಹಾಕ್ತಿರಲ್ಲ ಆ ಸರ್ಕಲ್ ಗೆರಿ ಇರುತ್ತಲ್ಲ ಬಾರ್ಡರ್ ರೌಂಡಾಗ ಅದ ಸರ್ಕಂಫರೆನ್ಸ್. ನೋಡ್ಕೋರಿ ಎಷ್ಟು ಸೆಂಟಿಮೀಟರ್, 4 ಸೆಂಟಿಮೀಟರ್. ನೋಡ್ಕೋರಿ 4 ಸೆಂಟಿಮೀಟರ್ ಹಿಗ್ಗಸ್ರಿ ನಿಮ್ಮ ತ್ರಿಜ್ಯಾನ. ಆಯ್ತಾ, 4 ಸೆಂಟಿಮೀಟರ್ ಕಾಣುತ್ತಾ ಎಲ್ಲರಿಗೂ? ಕ್ಲಿಯರ್ ಆಗಿ ನೋಡ್ಕೋರಿ. 0 ಇಂದ 4 ಐತಿಲ್ಲ, 4 ಸೆಂಟಿಮೀಟರ್ ತೊಗೊಂಡಿನಿ ನಾನೀಗ. ಇಷ್ಟು 4 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ನೀವೇನು ಮಾಡಬೇಕು, ಒಂದು ಸರ್ಕಲನ್ನು ಹಾಕಬೇಕು. ಕಾಣಿಸುತ್ತೆ ಎಲ್ಲರಿಗೂ? ಸರ್ಕಲ್ ಹಾಕಿದ್ವಿ. ಸರ್ಕಲ್ ಹಾಕಿದ ತಕ್ಷಣನೇ ಆ ಸೆಂಟರ್ ಪಾಯಿಂಟ್ ಐತಲ್ಲ ಅದನ್ನು ಚಿಕ್ಕಿ ಇಟ್ಕೋರಿ. ಆ್ಯಂಡ್ ಅದನ್ನು ಏನು ಮಾಡಿರಿ, ಓ ಅಂತ ನಾ ಮಾರ್ಕ್ ಮಾಡ್ತೀನಿ. ಈಗ ಅವ್ರು ಏನು ಹೇಳ್ಯಾರ, ಈ ಪಾಯಿಂಟ್ ಪಿ ಎಲ್ಲಿ ಐತಂದ್ರೆ ಸರ್ಕಂಫರೆನ್ಸ್ ಆದ್ರೆ ಹೇಳ್ಕೋಬೇಡ್ರಿ. ಈ ಜಾಂಬಳಿ ಕಲರ್ ಏನು ಸರ್ಕಲ್ ಹಾಕಿನಲ್ಲ ನಾನು, ಇದ ಸರ್ಕಂಫರೆನ್ಸ್. ಇದ್ರ ಮೇಲೆ ಒಂದು ಪಾಯಿಂಟ್ ಪಿ ಐತಂತೆ, ನಾ ಆ ಪಾಯಿಂಟನ್ನು ಇಲ್ಲಿ ತಗೊಂತೀನಿ. ಅದನ್ನು ದಿಸ್ ಇಸ್ ಪಾಯಿಂಟ್ ಪಿ. ಇಲ್ಲಿ ಚಿಕ್ಕಿಟ್ಟಿನಲ್ಲ, ದಿಸ್ ಇಸ್ ಪಾಯಿಂಟ್ ಪಿ. ಹೆಸರು ಬರಿಬೇಕಾ, ಸ್ವಲ್ಪ ದೂರತ ಬರಿಬೇಕು. ಈಗೇನು ಮಾಡ್ರಿ, ಇದನ್ನು ಜಾಯಿನ್ ಮಾಡ್ಕೊಬಿಡ್ರಿ. ಜಾಯಿನ್ OP. O is the center of a circle and P is any point on its circumference. ಈ ಸರ್ಕಂಫರೆನ್ಸ್ ಮೇಲೆ P ಅನ್ನೋದು ಒಂದು ಪಾಯಿಂಟ್. ಈ ಪಾಯಿಂಟಿಗೆ ನಾವೇನು ಹಾಕಬೇಕು, ಒಂದು ಟ್ಯಾಂಜೆಂಟ್ ಹಾಕಬೇಕು. ನೋಡ್ಕೊರಿ ಟ್ಯಾಂಜೆಂಟ್ ಯಾವ ರೀತಿ ಹಾಕೋದು ಹೇಳ್ತೀನಿ ನಾನು. ಇಷ್ಟೈತಲ್ಲ, ಈಗ ಇದನ್ನು P ಮೇಲೆ ಇಡ್ರಿ. ಇಟ್ಟು ಒಂದು ಸೆಮಿ ಸರ್ಕಲ್ ಹಾಕ್ರಿ. ಹಾಕಿದ ಮೇಲೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಕಾಣಕತ್ತೈತಿ ಇಲ್ಲಿ ಚೂಪಂದು ಇಡಾತೀನಿ ನೋಡ್ರಿ. ಇಲ್ಲಿ ಇಲ್ಲೊಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ ಮೇಲೆ ಇಟ್ಟು ಮತ್ತೇನು ಮಾಡ್ರಿ, ಆರ್ಕ್ ಹಾಕ್ರಿ. ಸಿಕ್ತಾ? ಇಲ್ಲೊಂದು ಪಾಯಿಂಟ್, ಇಲ್ಲಿ ಸರ್ಕಲ್ ಅನ್ನು ಟಚ್ ಆಯ್ತು, ಅದ್ರ ಮೇಲೆ ಇಟ್ಟು ಮತ್ತೆ ಇಲ್ಲೊಂದು ಆರ್ಕ್ ಹಾಕ್ರಿ. ಈಗ ಈ 2 ಪಾಯಿಂಟ್ನಿಂದ ಇಲ್ಲೊಂದು ಆರ್ಕ್ ಹಾಕ್ರಿ, ಈ ಪಾಯಿಂಟ್ ಮೇಲೆ ಇಟ್ಟು ಇನ್ನೊಂದು ಆರ್ಕ್ ಹಾಕ್ರಿ. ನೋಡ್ರಿ, ರಿಪೀಟ್ ಮಾಡ್ತೀನಿ. ಈ OP ಎಷ್ಟಿರುತ್ತೆ ಅಷ್ಟ ತಗೋರಿ. P ಮೇಲೆ ಇಡ್ರಿ, ಒಂದು ಸೆಮಿ ಸರ್ಕಲ್ ಹಾಕ್ತೀರಿ. ಹಾಕ್ಬೇಕಾದ್ರೆ ಇಲ್ಲಿ ಟಚ್ ಆಗುತ್ತೆ, ಇಲ್ಲಿ ತೋರ್ಸಾಗತ್ತಿ ನೋಡ್ರಿ. ಇಲ್ಲಿ ಜಾಂಬಳಿ ಕಲರ್ ಸ್ಕೆಚ್ ಪೆನ್ ನೋಡ್ರಿ, ಇಲ್ಲಿ ಟಚ್ ಆಗೈತಿ. ಈ ಪಾಯಿಂಟ್ ಮೇಲೆ ಇಟ್ಟು ಇನ್ನೊಂದು ಆರ್ಕ್ ಹಾಕ್ರಿ. 2 ಪಾಯಿಂಟ್ ಸಿಕ್ಕು. ಇಲ್ಲಿ ಕೈ ಚೂಪಂದು ನೋಡ್ರಿ. ಹೌದಾ, ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಈ ಪಾಯಿಂಟ್ ಮೇಲೆ ಇಟ್ಟು ಒಂದು ಆರ್ಕ್, ಈ ಪಾಯಿಂಟ್ ಮೇಲೆ ಇಟ್ಟು ಆರ್ಕನ್ನು ಜಾಯಿನ್ ಮಾಡಬೇಕು. ಹೌದಾ, ಜಾಯಿನ್ ಮಾಡಿದ್ರಿ. ಈ ನಮ್ಮ ಕೆಲಸ ಭಾಳ ಸರಳ. ಈಗ ನೋಡ್ರಿ, ಇಲ್ಲೈತೆ ಇದು, ಈ 2 ಸೇರಿದ್ದು ಇಲ್ಲೈತಿ ಇಲ್ಲ, ಅದನ್ನು ಹಿಂಗೆ P ಮೇಲೆ ಇಟ್ಟು ಇಷ್ಟು ಹಾಕಿಬಿಡೋದು. ಇದೇ ಟ್ಯಾಂಜೆಂಟ್. ಏನು ಬಂತಲ್ಲ, ಇದೇನು ಪಿಂಕ್ ಕಲರ್ ಐತಲ್ಲ, ಪಿಂಕ್ ಕಲರಿಂದ ಇದೇ ಟ್ಯಾಂಜೆಂಟ್. ಕಾಣಿಸುತ್ತಾ ಎಲ್ಲರಿಗೂ? ಅದಕ್ಕೆ ನಾವು ಹೆಸರು ಕೊಡ್ತೀನಿ, XY ಅಂತ ಹೆಸರು ಕೊಡ್ತೀನಿ. ದಿಸ್ ಈಸ್ ಪಾಯಿಂಟ್ X ಆ್ಯಂಡ್ ದಿಸ್ ಈಸ್ ಪಾಯಿಂಟ್ Y. ಕಾಣಿಸುತ್ತಾ XY? ಇಲ್ಲಿ ಮಗ್ಲು ಬರಿಬೇಕು ನೀವು, XY ಈಸ್ ಎ ಟ್ಯಾಂಜೆಂಟ್. XY ಈಸ್ ಎ ಟ್ಯಾಂಜೆಂಟ್. ನೋಡ್ರಿ, ಇಷ್ಟು ಹಾಕಿದ್ರೆ 3 ಮಾರ್ಕ್ಸ್ ಕೊಟ್ಟಾರ ಈ ಕ್ವಶನಿಗೆ. 3 ಮಾರ್ಕ್ಸ್. ಪ್ರತಿ ಸಲ 2 ಮಾರ್ಕ್ಸಿಗೆ ಇರ್ತಿತ್ತು, ಈ ಸಲ 3 ಮಾರ್ಕ್ಸ್ ಕೊಟ್ಟಾರ. ಫಸ್ಟ್ ಒಂದು 4 ಸೆಂಟಿಮೀಟರ್ ಸರ್ಕಲ್ ಹಾಕಬೇಕು. ಸೆಂಟರ್ ಮಾರ್ಕ್ ಮಾಡ್ರಿ. ಈ ಸರ್ಕಲ್ ಫರೆನ್ಸ್ ಮೇಲೆ ಒಂದು ಪಾಯಿಂಟ್ ತೋರ್ P ಅಂತ ಜಾಯಿನ್ ಮಾಡ್ರಿ. ಇದು ಎಷ್ಟು ಇರುತ್ತೆ ಅಷ್ಟು ತೊಗೊಂಡು ಸೆಮಿ ಸರ್ಕಲ್ ಹಾಕ್ರಿ. ಈ ಪಾಯಿಂಟ್ ಸಿಗುತ್ತೆ, ಇಲ್ಲಿ ಮಾರ್ಕ್ ಮಾಡ್ತಾ ನೋಡ್ರಿ ಬೇಕಾದ್ರೆ ಗ್ರೀನ್ ಕಲರ್. ಇಲ್ಲೊಂದು ಪಾಯಿಂಟ್ ಐತಿ, ಇಲ್ಲೊಂದು ಪಾಯಿಂಟ್ ಐತಿ.
ಈ ಪಾಯಿಂಟ್ ಮೇಲೆ ಇಟ್ಟು ಒಂದು ಆರ್ಕ್, ಈ ಪಾಯಿಂಟ್ ಮೇಲೆ ಇಟ್ಟು ಇನ್ನೊಂದು ಆರ್ಕ್, ಎರಡನ್ನು ಜಾಯ್ನ್ ಹಾಕೋ ಸ್ಟ್ರೇಟ್ ಲೈನ್ ಎಳೆದು ಬಿಡ್ರಿ. ದಿಸ್ ಇಸ್ ದ ಟ್ಯಾಂಜೆಂಟ್. ಇದು 19ನೇ ಕ್ವಶನ್ ನೋಡ್ರಿ. ನಿಮಗೆ ಏನು 65 ಕ್ವಶನ್ ಕೊಟ್ಟಿನಿ, ಅದ್ರಾಗ 19ನೇ ಕ್ವಶನ್ 2 ಮಾರ್ಕ್ಸ್ ಇಂದ. ನೆಕ್ಸ್ಟ್ ಕ್ವಶನ್ ಭಾಳ ಇಂಪಾರ್ಟೆಂಟ್, 3 ಮಾರ್ಕ್ಸಿನ ಕ್ವಶನ್. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 cm and construct a pair of tangents to the circle such that angle between tangents is 60 degree. ಯಾವಾಗಲೂ ನೆನ್ಪಿಟ್ಕೋರಿ, ನಮಗಲ್ಲೇ ಸರ್ಕಲ್ ಒಳಗ ರೇಡಿಯಸ್ ಇರ್ತಾವು ಮತ್ತೆ ಪ್ಲಸ್ ಟ್ಯಾಂಜೆಂಟ್ಸ್. ಹೌದಾ, ರೇಡಿಯಸ್ ಮತ್ತು ಟ್ಯಾಂಜೆಂಟ್ಸ್ ಈ ಎರಡು ಕೂಡಿಸಿದ್ರೆ 180 ಡಿಗ್ರಿ. ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ ಕೊಟ್ಟಾರ ಅವರು, ಅಂದ್ರೆ ಟ್ಯಾಂಜೆಂಟ್ಸ್ ಅಂದ್ರೆ 60 ಡಿಗ್ರಿ ಕೊಟ್ಟಾರ. ಇಲ್ಲಿ ಎಷ್ಟಾತಪ್ಪಿ 180 ಆಯ್ತು. ಇದು ರೇಡಿಯಸ್ ಎಷ್ಟು ಗೊತ್ತಿಲ್ಲ. ಈ 60ನ ಈ ಕಡೆ ತಗೊಂಡವ್ರಿ, ಅವಾಗ ಏನಾಗುತ್ತೆ? ಸೊ ಆಂಗಲ್ ಬಿಟ್ವೀನ್ ರೇಡಿಯಸ್ ಇಸ್ ಈಕ್ವಲ್ ಟು 180 ಮೈನಸ್ 60 ಇಸ್ ಈಕ್ವಲ್ ಟು 120 ಡಿಗ್ರಿ. ಯಾವುದೇ ಆಗಲಿ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ 60 ಕೊಟ್ರೆ 180 60 ಕಳೀರಿ 120. ಇಲ್ಲಿ 70 ಡಿಗ್ರಿ ಕೊಟ್ರೆ 180 70 ಕಳೀರಿ ಇಲ್ಲಿ 110 ಬರುತ್ತೆ. ಇಲ್ಲಿ 75 ಡಿಗ್ರಿ ಕೊಟ್ರೆ 180 75 ಕಳೀರಿ, ಅವಾಗ ಎಷ್ಟು ಬರುತ್ತೆ? 95 ಡಿಗ್ರಿ ಬರುತ್ತೆ. 180 ಆಗಬೇಕಲ್ಲ, ಹೌದಾ? ಅಷ್ಟು ನಾವು ತಗೋಬೇಕು. ರೈಟ್, ಕ್ವಶನ್ ಓದ್ರಿ ಇನ್ನೊಂದ್ಸಲ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 cm. ಫಸ್ಟ್ ಏನು ಮಾಡೋನು? 4 cm ಒಂದು ಸರ್ಕಲ್ ತಗೊಳ್ಳೋನು. ನೋಡ್ಕೊರಿ, ಸ್ಕೇಲ್ ತೋರ್ಸಾಕತ್ತೀನಿ, ತ್ರಿಜ್ಯಾನು ನೋಡ್ಕೊರಿ. 4 cm ಹಿಗ್ಗಸ್ರಿ. ಕನ್ಸಕತ್ತೈತಿಲ್ಲ? 4 cm ಕನ್ಸತ್ತ ಎಲ್ಲರಿಗೂ? ರೈಟ್, 4 cm. ಈಗ 4 cm ಇಟ್ಟು ಒಂದು ಸರ್ಕಲ್ ಅನ್ನು ಹಾಕೋರಿ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 cm. ರೈಟ್, 4 cm ಸರ್ಕಲ್ ಹಾಕಿ. ನೆಕ್ಸ್ಟ್ ಸರ್ಕಲ್ ಹಾಕಿದ ತಕ್ಷಣನೇ ಅದರದ್ದು ಸೆಂಟರ್ ಪಾಯಿಂಟ್ O ಅಂತ ಮಾರ್ಕ್ ಮಾಡ್ಕೋರಿ. ರೈಟ್, ಈಗ ಏನು ಮಾಡಬೇಕು? ಸರ್ಕಲ್ 4 cm ಹಾಕಿದ ತಕ್ಷಣ ನೀವೇನು ಮಾಡ್ರಿ? ಸ್ವಲ್ಪ ಹಿಂಗೆ ಕ್ರಾಸಿಗೆ ಜಾಯಿನ್ ಮಾಡಿರಿ ರೇಡಿಯಸ್ನ. ಅಂದ್ರೆ ನಮ್ಗೆ ಈಸಿಯಾಗಿ ಟ್ಯಾಂಜೆಂಟ್ಸ್ ಹಾಕಕ್ಕೆ ಅನುಕೂಲ ಆಕೈತಿ. ನೋಡ್ರಿ, ಫಸ್ಟ್ ಏನು ಮಾಡ್ರಿ? ಈ ರೀತಿ ಒಂದು ಜಾಯಿನ್ ಮಾಡ್ಕೊತೀನಿ ನಾನಿಲ್ಲ. ಇಷ್ಟ ಆಯ್ತಾ? ಇದನ್ನು P ಅಂತ ಹೆಸರು ಕೊಡ್ತೀನಿ. ಈಗ ಇದ್ರ ಮೇಲೆ ಕೋನ್ ಮಾಪ್ಕ ಇಡಬೇಕು ನಾವು. ಕೋನ್ ಮಾಪ್ಕ ಇಟ್ಟೆ. ಈಗ ರೇಡಿಯಸ್ ಹಾಕಿನಿ ನಾನು. ಇನ್ನೂ ಒಂದು ರೇಡಿಯಸ್ ಮಧ್ಯೆ ಇರೋ ಕೋನ ನೋಡ್ಕೊರಿ. 120 ರೇಡಿಯಸ್ 120 ಡಿಗ್ರಿ. ಇಲ್ಲಿ ನೆತ್ತಿ ಮೇಲೆ 90 ಐತಿ, 100 110 120 ಕಾಣಿಸ್ತಾವು. 100 110 120. ಇದನ್ನೊಂದು ಜಾಯಿನ್ ಮಾಡ್ರಿ. ಆಯ್ತಾ? 2 ರೇಡಿಯಸ್ ಸಿಕ್ಕು. ನಾನು ಇದನ್ನು Q ಅಂತ ಹೆಸರು ಕೊಡ್ತೀನಿ. ಈ ರೇಡಿಯಸ್ಗಳ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ 120 ಡಿಗ್ರಿ. ಅವ್ರು ಹೇಳಿದ್ದು ಟ್ಯಾಂಜೆಂಟ್ಸ್ ಮಧ್ಯೆ ಇರೋ ಆ್ಯಂಗಲ್ ಕೊಟ್ಟಾರ ಅವರು. ಎಷ್ಟು? 60 ಡಿಗ್ರಿ. ರೈಟ್, ಈಗ ನಮ್ಮ ಕೆಲಸ ಭಾಳ ಸರಳ. ಇನ್ನು ಏನು ಮಾಡಬೇಕಪ್ಪ ನೋಡ್ಕೋರಿ. ಸ್ವಲ್ಪ ಟರ್ನ್ ಮಾಡ್ತೀನಿ. ಈ OP ಐತಲ್ಲ, OP ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತಗೋರಿ. ನೋಡ್ಕೋರಿ, ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತಗೋರಿ. ತಗೊಂಡು P ಮೇಲಿಟ್ಟು, ಪಾಯಿಂಟ್ P ಮೇಲಿಟ್ಟು ಇದನ್ನು ಹಿಂಗೊಂದು ಆರ್ಕ್ ಹಾಕೋರಿ. ಪಾಯಿಂಟ್ P ಮೇಲಿಟ್ಟು ಈ ರೀತಿ ಒಂದು ಆರ್ಕ್ ಹಾಕ್ತೀರಿ. ಇಲ್ಲೊಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ ಮೇಲಿಟ್ಟು ಮತ್ತೇನು ಮಾಡಿರಿ? ಈ ಆರ್ಕ್ ಮೇಲೆ ಇನ್ನೊಂದು ಪಾಯಿಂಟ್ ಹಾಕ್ರಿ. ನೋಡಿರಿ, 2 ಪಾಯಿಂಟ್ ಸಿಕ್ಕು. ಇಲ್ಲೇ ಕನ್ಸಾಕತ್ತೈತೆ ನಾನು ಬರಳು. ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಈ ಪಾಯಿಂಟ್ ಮೇಲಿಟ್ಟು ಮತ್ತೊಂದು ಆರ್ಕ್ ಹಾಕ್ರಿ. ಈ ಪಾಯಿಂಟ್ ಮೇಲಿಟ್ಟು ಆರ್ಕನ್ನು ಜಾಯಿನ್ ಮಾಡಿರಿ. ಸ್ವಲ್ಪ ದೊಡ್ಡ ಹಾಕೊಳ್ಳುವಾಗ ಹಾಕಿದರೆ ಈಗ ಒಂದು ಟ್ಯಾಂಜೆಂಟ್ ಬರುತ್ತೆ ನಿಮಗೆ. ಸ್ವಲ್ಪ ಉದ್ದ ಹಾಕ್ರಿ ಟ್ಯಾಂಜೆಂಟ್ಸ್. ಇದೇ ಪಾಯಿಂಟಿಗೆ ಏನು ಮಾಡಿಬಿಡ್ರಿ, ಸ್ವಲ್ಪ ಮುಂದಕ್ಕೆ ಹೋಗ್ಲಿ. ಅದು ಈಗೇನು ಇಲ್ಲಿ ಮಾಡಿದ್ವಿ ಅದೇ ಕೆಲಸನ Q ಮೇಲೆ ಮಾಡಬೇಕು. ಸ್ವಲ್ಪ ಟರ್ನ್ ಮಾಡ್ತೀನಿ. Q ಮೇಲೆ ಚೂಪ್ ಅಂದಿಡ್ರಿ. ಈ ಕಡೆ ಪೆನ್ಸಿಲ್ ಬರಲಿ. ಈ ರೀತಿ ಒಂದು ಆರ್ಕ್ ಹಾಕೊಂತೀರಪ್ಪಿ. ಹಾಕೊಂಡ್ರಿ, ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಈ ಪಾಯಿಂಟ್ ಮೇಲೆ ಇಟ್ಟು ಮತ್ತೊಂದು ಆರ್ಕ್ ಹಾಕ್ತೀರಿ. ಅಗೇನು ಒಂದು ಪಾಯಿಂಟ್ ಸಿಕ್ತು. ಇದನ್ನು ಕಿತ್ಬೇಡ್ರಿ. ಇಲ್ಲೊಂದು ಆರ್ಕ್ ಹಾಕ್ರಿ, ಇಲ್ಲೊಂದಿಟ್ಟು ಇನ್ನೊಂದು ಆರ್ಕ್ ಹಾಕ್ರಿ. ಈಗ ಅದನ್ನೇನು ಮಾಡ್ರಪ್ಪಿ? ಜಾಯಿನ್ ಮಾಡಿರಿ. ಆಯಿತಾ? ಆಮೇಲೆ ಇವೆರಡು ಹೋಗಿ ಕೂಡ್ಬೇಕು. ಆ್ಯಕ್ಚುಲಿ ಕುಡಿದು ಇಲ್ಲಿರ್ತಕ್ಕಂಥ ಆ್ಯಂಗಲ್ಲು 60 ಡಿಗ್ರಿ. ಇವು 2 ಟ್ಯಾಂಜೆಂಟ್ಸ್ ಕಾಣಿಸ್ತಾವ, 60 ಡಿಗ್ರಿ.
ಇದೊಂದು ಟ್ಯಾಂಜೆಂಟ್ ಇದೊಂದು ಟ್ಯಾಂಜೆಂಟ್. ನಾನು ಇಲ್ಲಿ ಎಕ್ಸ್ ಅಂತ ಹೆಸರು ಕೊಡ್ತೀನಿ. ಎಕ್ಸ್ ಅಂತ ಕೊಟ್ಟಿನಿ ಅಂದ್ರೆ ಒಂದು ಎಕ್ಸ್ ಕ್ಯೂ ಐತಿ, ಇನ್ನೊಂದು ಎಕ್ಸ್ ಪಿ ಐತಿ. ಸೊ ಎಕ್ಸ್ ಪಿ ಅಂಡ್ ಎಕ್ಸ್ ಕ್ಯೂ ಆರ್ ದಿ ಟ್ಯಾಂಜೆಂಟ್ಸ್. ಸೊ ಆಂಗಲ್ ಬಿಟ್ವೀನ್ ದೀಸ್ ಟು ಟ್ಯಾಂಜೆಂಟ್ಸ್ ಇಸ್ 60 ಡಿಗ್ರಿ. ಟ್ಯಾಂಜೆಂಟ್ ಮಧ್ಯೆ ಆಂಗಲ್ 60 ಇದ್ರೆ ರೇಡಿಯಸ್ ಮಧ್ಯೆ 120 ಇರುತ್ತೆ. ಆಮೇಲೆ ಇವು ಎರಡು ಕೂಡಿಸಿ 180 ಆಗಬೇಕು. ನೆನ್ಪಿಟ್ಕೋರಿ. ಗೊತ್ತಾಯ್ತಾ ಹೆಂಗೆ ಹಾಕ್ಬೇಕಂತ? ಫಸ್ಟ್ ಒಂದು ಸರ್ಕಲ್ ಹಾಕಬೇಕು, ಆಮೇಲೆ ಒಂದು ಯಾವುದೋ ರೇಡಿಯಸ್ ಹಾಕೊಂತೀರಪಿ. ಹಾಕಿದ್ಮೇಲೆ ಅಲ್ಲಿ 120 ಇಟ್ಕೋರಿ. ಎರಡು ರೇಡಿಯಸ್ ಸಿಗ್ತಾವೆ. ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿ ತೊಗೊಂಡು ಒಂದು ಆರ್ಕ್ ಹಾಕ್ತೀರಿ. ಈ ಆರ್ಕ್ ಮೇಲೆ ಇಲ್ಲೊಂದು ಪಾಯಿಂಟ್ ಆಗುತ್ತೆ. ಈ 2 ಪಾಯಿಂಟ್ ಸಿಗ್ತಾವೆ. ಈ 2 ಪಾಯಿಂಟಿಂದ ಇಲ್ಲೊಂದು ಆರ್ಕ್, ಇಲ್ಲಿ ಇನ್ನೊಂದು ಆರ್ಕ್, ಇದನ್ನು ಜಾಯಿನ್ ಮಾಡ್ತೀರಿ. ಒಂದು ಟ್ಯಾಂಜೆಂಟ್ ಸಿಕ್ತು. ಅದೇ ಸೇಮ್ ಪ್ರೊಸೆಸ್ ಇಲ್ಲಿ ಮಾಡಬೇಕು. ಇನ್ನೊಂದು ಟ್ಯಾಂಜೆಂಟ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ 3 ಮಾರ್ಕ್ಸ್ ಇಂದ. ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ಡ್ ಟು ಈಚ್ ಅದರ್. ವಿಚ್ ಆರ್ ಅಂದ್ರೆ ಟ್ಯಾಂಜೆಂಟ್ಸ್. ವಿಚ್ ಆರ್ ಈಚ್ ಅದರ್ ಅಂದ್ರೆ ಟ್ಯಾಂಜೆಂಟ್ಸ್ ಆರ್ ಇನ್ಕ್ಲೈನ್ಡ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್ 70 ಡಿಗ್ರಿ. ಅಂದ್ರೆ ಟ್ಯಾಂಜೆಂಟ್ಸ್ ಮಧ್ಯೆ ಇರೋ ಆಂಗಲ್ 70 ಡಿಗ್ರಿ. ರೇಡಿಯಸ್ ಮಧ್ಯೆ ಇರೋ ಆಂಗಲ್ ಎಷ್ಟು ಬರುತ್ತೆ ಅಂದ್ರೆ 180 70 ಕಳೆಯಿರಿ 110 ಬರುತ್ತೆ. ಅಂಡ್ ರೈಟ್ ದ ಮೇಜರ್ ಆಫ್ ಟ್ಯಾಂಜೆಂಟ್ಸ್. ಫಸ್ಟ್ ಏನ್ ಮಾಡಬೇಕು? ಸರ್ಕಲ್ ಹಾಕಬೇಕು. ಎಷ್ಟು ರೇಡಿಯಸ್? 4 ಸೆಂಟಿಮೀಟರ್. ಸ್ಕೇಲ್ ತಗೋರಿ, ತ್ರಿಜ್ಯ ತಗೋರಿ, 4 ಸೆಂಟಿಮೀಟರ್ ಹಿಗ್ಗಿಸ್ರಿ. ಆಯ್ತಾ? 4 ಸೆಂಟಿಮೀಟರ್ದು ಒಂದು ಸರ್ಕಲ್ ಹಾಕಬೇಕು ಫಸ್ಟ್. ರೈಟ್. ಸೊ ಫಸ್ಟ್ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಕಾಣಿಸುತ್ತಾ ಎಲ್ಲರಿಗೂ ಸರ್ಕಲ್? ಫಸ್ಟ್ ಹಾಕಿದ ತಕ್ಷಣ ಅದ್ರ ಸೆಂಟರ್ ಮಾರ್ಕ್ ಮಾಡ್ರಿ. ಸೆಂಟರ್ ಇಸ್ ಓ. ಈಗ ಏನು ಮಾಡ್ರಿ? ಒಂದು ರೇಡಿಯಸ್ ಹಾಕ್ರಿ. ಆಗ ಹೇಳಿದ್ನಲ್ಲ ಹಂಗೆ ಕ್ರಾಸ್ ಸ್ವಲ್ಪ ಈ ಕಡೆ ಇತ್ತ ಹಾಕ್ರಿ. ಓಕೆನೆ? ಇಲ್ಲಿ ಓ ಅಂತ ತಗೊಂಡಿರಿ, ಇದು ಪಿ ಅಂತ ತಗೋರಿ. ಈಗ ಇನ್ನೂ ಒಂದು ರೇಡಿಯಸ್ ಹಾಕ್ಬೇಕಲ್ಲ, ಹಂಗೆ ಹಾಕ್ಬಾರ್ದು. ತ್ರಿಜ್ಯ ಇದು ಕೋನ್ ಮಾಪಕ ಇಡಬೇಕು. ಕೋನ್ ಮಾಪಕ ಇಟ್ಟು 110 ಡಿಗ್ರಿ. ಯಾಕೆ ಹೇಳ್ರಿ? 180 ಈ 70 ಕಳೀರಿ 110. ನೋಡ್ರಿ, ನೆತ್ತಿ ಮೇಲೆ 90, 100, 110. ಆಗ 120 ಅಂದಿದ್ವಿ. ಈಗ 90, 100, 110 ತೆಗೀರಿ. ಈ ಪಾಯಿಂಟನ್ನು ಜಾಯಿನ್ ಮಾಡ್ರಿ. ಜಾಯಿನ್ ಮಾಡುವಾಗ ಸರ್ಕಲ್ಲಿಂದ ಜಾಯಿನ್ ಮಾಡ್ಬೇಕಪ್ಪ. ಇಲ್ಲಿ ಮತ್ತೆ ಉದ್ದಗೆ ಹಾಕಬೇಡ್ರಿ, ಇಷ್ಟೇ ಜಾಯಿನ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ಕ್ಯೂ. ಈಗ ಈ ಏನೈತಲ್ಲ ಒ ಪಿ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ನಾ ಇಷ್ಟು ತೊಗೊಂಡಿನಿ ನೋಡ್ರಿ. ಇಷ್ಟು ತೊಗೊತೇನೆ. ತೊಗೊಂಡು ಏನು ಮಾಡಿರಿ? ಪಿ ಮೇಲೆ ತ್ರಿಜ್ಯದ್ದು ಚೂಪ್ ಒಂದು ಪಾಯಿಂಟ್ ಇಡ್ರಿ. ಹಿಂಗೊಂದು ಆರ್ಕ್ ಹಾಕ್ರಿ. ಓಕೆನಾ? ಎಲ್ಲಿ ಸರ್ಕಲನ್ನು ಕ್ರಾಸ್ ಆಗುತ್ತಾ ಅದು ಪಾಯಿಂಟ್, ಅದು ಆ ಪಾಯಿಂಟ್ ಮೇಲೆ ಮತ್ತೆ ಚೂಪ್ ಅಂದಿಡ್ರಿ. ಇಟ್ಟು ಈ ಆರ್ಕನ್ನು ಕಟ್ ಮಾಡಿರಿ. ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ ಮೇಲಿಟ್ಟು ಒಂದು ಆರ್ಕ್ ಹಾಕ್ರಪ್ಪಿ. ಈ ಪಾಯಿಂಟ್ ಮೇಲಿಟ್ಟು ಇನ್ನೊಂದು ಆರ್ಕ್ ಹಾಕ್ರಿ. 2 ಪಾಯಿಂಟ್ ಸಿಕ್ಕು. ಈಗ ಇದನ್ನು ಉದ್ದಗೆ ಹಾಕೋರಿ. ಇದೊಂದು ಟ್ಯಾಂಜೆಂಟ್. ಇನ್ನೂ ಒಂದು ಟ್ಯಾಂಜೆಂಟ್ ಬೇಕಲ್ಲ. ಇಲ್ಲಿ ಪಿ ಮೇಲೆ ಚೂಪ್ ಒಂದಿಟ್ಟಿದ್ನಿಲ್ಲ, ಅದೇ ರೀತಿ ಈಗ ಕ್ಯೂ ಮೇಲೆ ಚೂಪ್ ಒಂದಿಡಬೇಕು. ಕ್ಯೂ ಮೇಲೆ ಇಡ್ರಿ. ಕ್ಯೂ ಮೇಲಿಟ್ಟು ಏನು ಮಾಡಿರಿ? ಅದೇ ಸೇಮ್ ಪ್ರೊಸೆಸ್ಸು. ಇಲ್ಲಿಂದ್ರೆ ಒಂದು ಆರ್ಕ್ ಹಾಕ್ರಿ. ಈ ಆರ್ಕ್ ಇಲ್ಲಿ ಟಚ್ ಆಯ್ತು. ಈ ಕ್ರಾಸ್ ಆನಿಂದ ಇನ್ನೊಂದು ಪಾಯಿಂಟ್ ಹಾಕ್ರಿ. ಈಗ ಇಲ್ಲೊಂದು ಆರ್ಕ್, ಈ ಪಾಯಿಂಟ್ ಮೇಲಿಟ್ಟು ಇನ್ನೊಂದು ಆರ್ಕ್ ಕ್ರಾಸ್ ಆದ. ಈಗ ಪಾಯಿಂಟ್ ಕ್ಯೂ ಮೇಲೆ ಸ್ಕೇಲ್ ಇಟ್ಟು ಇದನ್ನು ಜಾಯಿನ್ ಮಾಡಿ. ಅನ್ಸುತ್ತಾ? ಸೊ ಐ ಟೇಕ್ ದಿಸ್ ಪಾಯಿಂಟ್ ಆಸ್ ಎಕ್ಸ್. ಈ ಮಧ್ಯೆ ಈ ಟ್ಯಾಂಜೆಂಟ್ ಮಧ್ಯೆ ಇರೋ ಆ್ಯಂಗಲ್ 70 ಡಿಗ್ರಿ, ರೇಡಿಯಸ್ ಮಧ್ಯೆ ಆ್ಯಂಗಲ್ ಇರೋ 110 ಡಿಗ್ರಿ. ಸೊ ಎಕ್ಸ್ ಪಿ ಆ್ಯಂಡ್ ಎಕ್ಸ್ ಕ್ಯೂ ಆರ್ ಟ್ಯಾಂಜೆಂಟ್ಸ್. ಇಲ್ಲಿ ಮುಗಿಲಿಲ್ಲ, ಚಿತ್ರ ತೆಗೆಯೋದು ಇಲ್ಲಿ ಮುಗೀತು. ಇಷ್ಟು ಮಾಡಿದರೆ 3 ಮಾರ್ಕ್ಸ್ ಕೊಡ್ತೀವಿ. ಅವ್ರು ಇನ್ನೊಂದು ಏನು ಹೇಳ್ಯಾರ ಗೊತ್ತಾ? ಕ್ವಶನ್ ಮೇಜರ್ ರೈಟ್ ದ ಮೇಜರ್ ಆಫ್ ಟ್ಯಾಂಜೆಂಟ್. ಮೇಜರ್ ಆಫ್ ಟ್ಯಾಂಜೆಂಟ್ಸ್ ಇದ್ರೆ ಹೆದರ್ಕೋಬೇಡ್ರಿ. ಈಗ ಎಕ್ಸ್ ಕ್ಯೂ ಅನ್ನೋದೊಂದು ಟ್ಯಾಂಜೆಂಟ, ಎಕ್ಸ್ ಪಿ ಅನ್ನೋದು ಇನ್ನೊಂದು ಟ್ಯಾಂಜೆಂಟ್. 2 ಟ್ಯಾಂಜೆಂಟ್ ಲೆಂತ್ ಸೇಮ್ ಇರುತ್ತೆ. ಸ್ಕೇಲ್ ತಗೋರಿ. ಎಷ್ಟು ಉದ್ದ ಐತಿ ಅಷ್ಟೇ ಬರೀಬೇಕು. ಎಷ್ಟು ಉದ್ದ ಐತಪ್ಪ ಇದು? 7.5 ಸೆಂಟಿಮೀಟರ್ ಐತೆ ನೋಡ್ರಿ. ಈಗ 7 ಮತ್ತು 8 ಇಲ್ಲಿ ಪಾಯಿಂಟ್ಸ್ ಕಾಣತ್ತಾವು, ಅದ್ರ ಮಧ್ಯೆ ಐತಿ ಇದು. ಸೊ 7.5 ಸೆಂಟಿಮೀಟರ್. 2 ಅಷ್ಟೇ ಇರ್ತಾವೆ. ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ ಚಿತ್ರ ತೆಗೆದ ಮೇಲೆ ಎಕ್ಸ್ ಪಿ ಎಷ್ಟಿರುತ್ತೆ, ಎಕ್ಸ್ ಕ್ಯೂನು ಅಷ್ಟೇ ಇರುತ್ತೆ. ಥಿಯರಮ್ ಸಹ ಪ್ರೂವ್ ಮಾಡಿವಿ ನಾವು. The lengths of tangents drawn from an external point are equal.
ಮೇಜರ್ ಅಂದ್ರೆ ಹೆದರ್ಕೋಬೇಡ್ರಿ, ಏನು ಟ್ಯಾಂಜೆಂಟ್ ಚಿತ್ರ ತೆಗಿತೀರಿ ಆ ಟ್ಯಾಂಜೆಂಟ್ ಎಷ್ಟು ಉದ್ದ ಐತಿ ಅನ್ನೋದನ್ನ ಬರೀಬೇಕು. ಲಾಸ್ಟ್ ಕ್ವಶನ್, ಇದೊಂದು ತಿಳಿಸ್ಬಿಡ್ತೀನಿ, ಉಳ್ಕೆದು ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್ ಸಚ್ ದ್ಯಾಟ್ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 75 ಡಿಗ್ರಿ. ರೇಡಿಯಸ್ ಮಧ್ಯೆ ಎಷ್ಟಾಗುತ್ತೆ ಹೇಳ್ರಿ ನೋಡೋಣ. ಟ್ಯಾಂಜೆಂಟ್ಸ್ ಮಧ್ಯೆ 75 ಇದ್ರೆ ರೇಡಿಯಸ್ ಮಧ್ಯೆ ಇರೋದು 180 ಮೈನಸ್ 75, 105 ಡಿಗ್ರಿ ಇರುತ್ತೆ. ನೀವೇನ್ ಮಾಡಬೇಕು, 6 ಸೆಂಟಿಮೀಟರ್ ಸರ್ಕಲ್ ಹಾಕ್ಬೇಕು ಫಸ್ಟ್. ಇಲ್ಲೈತೆ ನೋಡ್ರಿ 6 ಸೆಂಟಿಮೀಟರ್ ಅಂತ ಹೇಳಿದ್ರೆ 6 ಸೆಂಟಿಮೀಟರ್ ಸರ್ಕಲ್ ಹಾಕ್ರಿ. ತ್ರಿಜ್ಯ 6 ಸೆಂಟಿಮೀಟರ್ ಹಿಗ್ಗಸ್ರಿ. 6 ಸೆಂಟಿಮೀಟರ್. ಸೊ 6 ಸೆಂಟಿಮೀಟರ್ ತೊಗೊಂಡು ಏನು ಮಾಡಿರ್ತಿ, ಸರ್ಕಲ್ ಹಾಕಿ. ಸ್ವಲ್ಪ ದೊಡ್ಡದು ಬರುತ್ತೆ ಈಗ ಚಿತ್ರ. Right. Just 6 centimeter circle and mark this center as point O. ನೆಕ್ಸ್ಟ್ ಏನು ಮಾಡಿರಿ, ನಾ ಆಗಲೇ ಹೇಳಿದ್ನಲ್ಲ ಹಿಂಗೆ ಕ್ರಾಸ್ ಆಗಿ ಒಂದು ಸ್ವಲ್ಪ ತ್ರಿಜ್ಯ ಈ ರೀತಿ ಹಾಕ್ರಿ. ಕೋನ್ ಮಾಪ್ಕ ತಗೋರಿ. ಎಷ್ಟೈತಿ ರೇಡಿಯಸ್ ಮಧ್ಯೆ 180 75 ಕಳೀರಿ 105. 105 ಅಂದ್ರೆ ಇದು 90 ಎಕ್ಸಾಕ್ಟ್ ಲೈನ್. ಇದು 90, ಇದು 100, 110 ಐತಿ. 100 ಮತ್ತು 110 ಮಧ್ಯೆ ಒಂದು ಲೈನ್ ಹೋಗುತ್ತೆ. ದಿಸ್ ಪಾಯಿಂಟ್ ಎಸ್ 105, 105 ಡಿಗ್ರಿ. ಜಾಯಿನ್ ಮಾಡಿರಿ. ಆಗಲೇ ಹೇಳಿದ್ನಲ್ಲ, ದಿಸ್ ಈಸ್ ಪಾಯಿಂಟ್ ಪಿ ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ಕ್ಯೂ. 2 ಪಾಯಿಂಟ್ ಸಿಕ್ಕು. ಈಗ ಆಗಲೇ ಹೇಳಿದ್ನಲ್ಲ, ಒ ಪಿ ಮತ್ತು ಒ ಕ್ಯೂ ಏನು ಮಾಡ್ಬೇಕಂತ, ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋರಿ. ಇಷ್ಟು ತೊಗೋರಿ, ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತೊಗೋರಿ. ಪಿ ಮೇಲೆ ಇಡ್ರಿ. ಪಿ ಮೇಲೆ ಇಟ್ಟು ಒಂದು ಸೆಮಿ ಸರ್ಕಲ್ ಹಾಕ್ರಿ. ಇಲ್ಲೊಂದು ಪಾಯಿಂಟ್ ಸಿಕ್ತಪಿ, ಈ ಪಾಯಿಂಟ್ ಮೇಲೆ ಇಟ್ಟು ಇನ್ನೊಂದು ಆರ್ಕ್ ಹಾಕ್ರಿ. ಕಿತ್ತಬೇಡ್ರಿ ಅದನ್ನು, ಹಿಂಗೊಂದು ಹಾಕ್ರಿ. ಮತ್ತು ಈ ಪಾಯಿಂಟ್ ಮೇಲೆ ಇಟ್ಟು ಅದನ್ನು ಜಾಯಿನ್ ಮಾಡಿರಿ. ಮಾಡಿದ ಮೇಲೆ ನಮಗೆ ಒಂದು ಪಾಯಿಂಟ್ ಸಿಗುತ್ತೆ. ಆಯಿತಾ? ದಿಸ್ ಈಸ್ ಒನ್ ಟ್ಯಾಂಜೆಂಟ್. ಈಗ ಪಿ ಮೇಲೆ ಇಟ್ಟಿದ್ರಿ, ಇಲ್ಲಿ ನೆನಪೈತಿಲ್ಲ ಪಿ ಮೇಲೆ ಇಟ್ಟಿದ್ದು. ಅದನ್ನ ಏನು ಮಾಡಬೇಕು, ಕ್ಯೂ ಮೇಲೆ ಇಟ್ಕೋಬೇಕು. ಕ್ಯೂ ಮೇಲೆ ಇಡ್ತೀನಿ ನೋಡ್ರಿ. ಅನ್ಸುತ್ತಾ? ಆಡಿ ಸರ್ಸಾಕತ್ತೀನಿ ನಾನು. ಕ್ಯೂ ಮೇಲೆ ಇಟ್ಟು ಇಲ್ಲೊಂದು ಪಾಯಿಂಟ್ ಸಿಕ್ತು. ಇದನ್ನು ಇಲ್ಲ ಆರ್ಕ್ ಹಾಕ್ರಿ. ಮತ್ತು ಇಲ್ಲೊಂದು ಆರ್ಕ್ ಇದ ಪಾಯಿಂಟ್ ಮೇಲೆ ಇಟ್ಟು ಜಾಯಿನ್ ಮಾಡಿರಿ. ಕ್ಯೂ ಮೇಲೆ ಇಟ್ಟು ಅದನ್ನು ಸೇರಿಸ್ರಿ. ಸೊ ದಿಸ್ ಇಸ್ ಟ್ಯಾಂಜೆಂಟ್ಸ್. ಇದು 75 ಡಿಗ್ರಿ. ಈ ರೇಡಿಯಸ್ ಮಧ್ಯೆ ಇರೋದು 105 ಡಿಗ್ರಿ. 2 ಕೂಡಿಸಿ 180 ಆಗಬೇಕು. ಇಲ್ಲಿ ಟ್ಯಾಂಜೆಂಟ್ಸ್ ಯಾರ್ಯಾರು, ಇಲ್ಲಿ ಎಕ್ಸ್ ಅಂತ ಕೊಡ್ತೀನಿ ಹೆಸರು. ಎಕ್ಸ್ ಪಿ ಒಂದು ಟ್ಯಾಂಜೆಂಟ್, ಇನ್ನೊಂದು ಟ್ಯಾಂಜೆಂಟ್ಸ್ ಎಕ್ಸ್ ಕ್ಯೂ. ಮೇಜರ್ ದೇರ್ ಲೆನ್ಸ್ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ, ಎಕ್ಸ್ ಕ್ಯೂ ಅಥವಾ ಎಕ್ಸ್ ಕ್ಯೂ ಒಂದು ಚೆಕ್ ಮಾಡಿರಿ. ಎಕ್ಸ್ ಪಿ ಚೆಕ್ ಮಾಡ್ತೀನಿ ನೋಡ್ರಿ. 9.6 ಐತಿ. ಸೊ ದ ಲೆಂತ್ ಈಸ್ 9.6 ಸೆಂಟಿಮೀಟರ್. ಇಷ್ಟು ಬರೋದು ಬಿಟ್ರೆ 3 ಮಾರ್ಕ್ಸ್. ಫಸ್ಟ್ ಸರ್ಕಲ್ ಹಾಕಬೇಕು. ರೇಡಿಯಸ್ 105 ಅಂತ ಹೇಳ್ಯಾರ, ಹಾಕೋರಿ. ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ತಗೋರಿ. ಹಿಂಗೊಂದು ಆರ್ಕ್ ಹಾಕ್ತಿರಪ್ಪಿ. ಇಲ್ಲಿ ಟಚ್ ಆಗುತ್ತೆ. ಇಲ್ಲ ಆದ್ಮೇಲೆ ಇಲ್ಲೊಂದು ಆರ್ಕ್ ಇಡ್ತೀರಿ. ಈ 2 ಮೇಲೆ ಇಟ್ಟು ಇಲ್ಲೊಂದು ಆರ್ಕ್ ಜಾಯಿನ್ ಮಾಡ್ತೀರಿ. ಇಷ್ಟು ಮಾಡಿಬಿಟ್ರೆ ನಿಮಗೆ 9 ಮಾರ್ಕ್ಸ್ ಬರುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ನಾನು ವಿಡಿಯೋನು ಮಾಡೀನಿ. ಆಮೇಲೆ ನಿಮಗೆ ಸಾಲಿ ಒಳಗೂ ಸಾಕಷ್ಟು ಸಲ ತಿಳಿಸೀನಿ. ಅವು 4 ಮಾರ್ಕ್ಸಿಗೆ ಬರುತ್ತೆ ಕ್ವಶನ್. ಆದ್ದರಿಂದ ಸೀರಿಯಸ್ ಆಗಿ ತೊಗೊಂಡು ಇವನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಈ ವಿಡಿಯೋ ನೋಡಿದ ತಕ್ಷಣವೇ ನೀವು 2-3 ಸಲ ಪ್ರಾಕ್ಟೀಸ್ ಮಾಡಿದ್ದನ್ನು ನನಗೆ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ರಿ. ಓಕೆ, ಥ್ಯಾಂಕ್ ಯು.